ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗರಡಿ ಚಿತ್ರದ ನಟ ಯಶಸ್ ಸೂರ್ಯನಿಗೆ ಸಂಕಷ್ಟ ಎದುರಾಗುವಂತಹ ಸಾಧ್ಯತೆ ಇದೆ. ಪ್ರಕರಣದಲ್ಲಿ ನಟ ಯಶಸ್ ಸೂರ್ಯಗೆ ನೋಟಿಸ್ ನೀಡುವಂತಹ ಸಾಧ್ಯತೆ ಇದೆ. ಸ್ಟೋನಿ ಬ್ರೂಕ್ನಲ್ಲಿ ಚಿಕ್ಕಣ್ಣ ಜೊತೆಗಿದ್ದಂತಹ ಯಶಸ್ ಸೂರ್ಯ, ಹೀಗಾಗಿ ಆತನಿಗೂ ಕೂಡ ನೋಟಿಸ್ ನೀಡೋದಕ್ಕೆ ಪೊಲೀಸರು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಡಿ ಗ್ಯಾಂಗ್ ಜೊತೆ ಪಾರ್ಟಿಯಲ್ಲಿ ಯಶಸ್ ಸೂರ್ಯ ಭಾಗಿಯಾಗಿರುವಂತಹ ಶಂಕೆ ಹಿನ್ನೆಲೆ ಪೊಲೀಸರು ನಟ ಯಶಸ್ ಸೂರ್ಯಗೆ ನೋಟಿಸ್ ನೀಡುವಂತಹ ಸಾಧ್ಯತೆ ಇದೀಗ ದಟ್ಟವಾಗಿದೆ. ಅವತ್ತಿನ ಸಂಜೆ ನಟ ದರ್ಶನ್ ಜೊತೆಗೆ ಚಿಕ್ಕಣ್ಣ ಹಾಗೂ ಯಶಸ್ ಸೂರ್ಯ ಕೂಡ ಇರಬಹುದು. ಆ ಸ್ಟೋನಿ ಬ್ರೂಕ್ ಪಬ್ನಲ್ಲಿ ಆತ ಕೂಡ ಇದ್ದಿರಬಹುದು ಅನ್ನುವಂತಹ ಒಂದು ಶಂಕೆಯ ಹಿನ್ನೆಲೆಯಲ್ಲಿ ಪೊಲೀಸರು ಆತನಿಗಾಗಿ ವಿಚಾರಣೆ ನಡೆಸೋದಕ್ಕೆ ನೋಟಿಸ್ ನೀಡುವಂತಹ ಸಾಧ್ಯತೆ ಇದೆ ಅಂತ ಒಂದು ಮಾಹಿತಿ ಇದೀಗ ಲಭ್ಯವಾಗ್ತಾ ಇದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಇವತ್ತು ಚಿಕ್ಕಣ್ಣ ವಿಚಾರಣೆಯನ್ನು ಎದುರಿಸಿದ್ರು. ವಿಚಾರಣೆ ಎದುರಿಸಿದ ನಂತರ ಅವತ್ತು ದರ್ಶನ್ ಅವರ ಜೊತೆಗೆ ಯಾರ್ಯಾರು ಪಾರ್ಟಿ ಮಾಡಿದ್ರು, ಅಂದರೆ ಚಿಕ್ಕಣ್ಣ ಜೊತೆಗೆ ಇನ್ಯಾರ್ಯಾರಿದ್ರು, ಆ ಲಿಸ್ಟ್ನಲ್ಲಿ ನಾವು ನೋಡ್ತಾ ಹೋದ್ರೆ ನಟ ಯಶಸ್ ಸೂರ್ಯ ಕೂಡ ಆ ಒಂದು ಗ್ಯಾಂಗ್ನಲ್ಲಿ ಇದ್ರು ಅನ್ನುವಂಥ ಒಂದು ಮಾಹಿತಿ ಮೇರೆಗೆ, ಆ ಒಂದು ಶಂಕೆಯ ಹಿನ್ನೆಲೆಯಲ್ಲಿ ಪೊಲೀಸರು ಈಗ ಆತನಿಗೂ ಕೂಡ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡುವಂತಹ ಸಾಧ್ಯತೆ ಇದೆ. ನೋಟಿಸ್ ಕೊಟ್ಟು ಯಶಸ್ ಸೂರ್ಯನನ್ನ ವಿಚಾರಣೆಗೆ ಕರೆಸಿ ವಿಚಾರಣೆ ನಡೆಸುವಂತಹ ಒಂದು ಸಾಧ್ಯತೆ ಇದೀಗ ಇದೆ ಅನ್ನುವಂಥದ್ದು ಪೊಲೀಸ್ ಮೂಲಗಳಿಂದ ತಿಳಿದು ಬರ್ತಿರುವಂತಹ ಒಂದು ಮಾಹಿತಿಯಾಗಿದೆ. ಅವತ್ತಿನ ಸಂಜೆ ಪಟ್ಟಣಗೆರೆ ಶೆಡ್ಗೆ ಬರೋದಕ್ಕಿಂತ ಮುಂಚೆ ನಟ ದರ್ಶನ್ ಜೊತೆಗೆ ಇವರೆಲ್ಲರೂ ಕೂಡ ಸೇರಿ ಪಾರ್ಟಿ ಮಾಡಿದ್ರು, ಊಟ ಮಾಡಿದ್ರು ಅನ್ನುವಂಥ ಒಂದು ಮಾಹಿತಿ ಹಿನ್ನೆಲೆ, ಒಂದು ಶಂಕೆ ಹಿನ್ನೆಲೆ ಇದೀಗ ಯಶಸ್ ಸೂರ್ಯಗೂ ಕೂಡ ನೋಟಿಸ್ ಕೊಟ್ಟು ಆತನಿಗೆ ವಿಚಾರಣೆ ನಡೆಸುವಂತಹ ಒಂದು ಸಾಧ್ಯತೆ ಪೊಲೀಸ್ ಕಡೆಯಿಂದ ಇದೆ ಅನ್ನುವಂಥ ಒಂದು ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.